ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ವಸಂತ ಪಂಚಮಿ ಇವತ್ತು ಅಂದ್ರೆ ನಾನು ತಗೊಂಡು ಬಂದಿರುವಂತ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ವಸಂತ ಪಂಚಮಿ. ವಸಂತ ಪಂಚಮಿ ಅಂದ್ರೇನೆ ತಾಯಿ ಸರಸ್ವತಿಯನ್ನ ಆರಾಧನೆ ಮಾಡುವಂತ ದಿನ. ಸಾಕಷ್ಟು ಪವರ್ಫುಲ್ ಆಗಿರುವಂತ ದಿನ. ಅದರಲ್ಲೂ ವಿದ್ಯೆ, ಬುದ್ಧಿ, ಜ್ಞಾನ, ಅರಿವು, ತಿಳುವಳಿಕೆ ಎಲ್ಲವನ್ನು ನಾವು ಪಡಿಬೇಕು ಅಂದ್ರೆ ಅಮ್ಮನವರ ಕೃಪಾ ಕಟಾಕ್ಷ ನಮ್ಮ ಮೇಲಿರಬೇಕು. ಮನೆಯಲ್ಲಿರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಅಂದ್ರೆ ಸ್ಟೂಡೆಂಟ್ಸ್ ಅಂತ ನಾವು ಯಾರನ್ನೆಲ್ಲ ಕರಿತಾ ಇದೀವೋ ಪ್ರತಿಯೊಬ್ಬರಿಗೂ ತಾಯಿ ಸರಸ್ವತಿಯ ಒಂದು ಆರಾಧನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಾಯಿ ಸರಸ್ವತಿಯ ಒಂದು ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರ್ಲಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ವಿದ್ಯೆ ಬುದ್ಧಿ ಇರ್ಲಿ, ನಾವು ಮಾತನ್ನು ಸಹ ಸರಿಯಾಗಿ ಆಡೋಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಂತಾನೆ ವಾಗ್ದೇವಿ ಅಂತಾನೆ ಹೆಸರು ಇರೋವಂಥದ್ದು. ಇಷ್ಟೆಲ್ಲ ಇರಬೇಕಾದ್ರೆ ಪ್ರತಿಯೊಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದಾಗ ಅಕ್ಷರಾಭ್ಯಾಸ ಅಂತ ಹೇಳಿ ನಾವು ಮಾಡಿಸ್ತೀವಿ. ಇದೆಲ್ಲದೂ ನಮ್ಮ ಸನಾತನ ಧರ್ಮದಲ್ಲಿ ಒಂದು ನಡ್ಕೊಂಡು ಬಂದಿರೋ ಅಂತ ಒಂದು ಪದ್ಧತಿ. ಸೊ ಹೀಗಿರುವಾಗ ಈ ಒಂದು ವಸಂತ ಪಂಚಮಿ ಅಂದ್ರೆ ಮಾಘ ಮಾಸದಲ್ಲಿ ಶುಕ್ಲ ಪಕ್ಷದ 5ನೇ ದಿನನ ವಸಂತ ಪಂಚಮಿ ಅಂತ ಹೇಳಿ ವಿಶೇಷವಾಗಿ ನಾವು ಸರಸ್ವತಿಯನ್ನ ಆರಾಧನೆ ಮಾಡ್ತೀವಿ. ಅದರಲ್ಲೂ ಇವಾಗ ಎಕ್ಸಾಮ್ ಪೀರಿಯಡ್ ಇರೋದ್ರಿಂದ ಸಾಕಷ್ಟು ನಮ್ಮ ವಿಡಿಯೋಗಳಲ್ಲಿ ಸ್ಟೂಡೆಂಟ್ಸ್ಗೆ ಅಂತಾನೆ ನಾನು ರೆಮಿಡೀಸ್ನ ಕೊಟ್ಟರು ಕೂಡ ತುಂಬಾ ಜನ ಪೇರೆಂಟ್ಸ್ಗಳು, ಸ್ಟೂಡೆಂಟ್ಸ್ಗಳು ಇನ್ನೂ ನಾವು ಜಾಸ್ತಿ ಸ್ಕೋರ್ ಮಾಡಬೇಕು, ಟಾಪರ್ಗಳಾಗಬೇಕು, ಓದಿದ್ದನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು, ಹಾಗೆ ನಮ್ಮ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರ್ಬೇಕು, ಓದಿದ್ದನ್ನ ನಾವು ಹಾಗೇ ಪೇಪರ್ ಮೇಲೆ ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂತ ಹೇಳಿ ರೀಪ್ರೊಡ್ಯೂಸ್ ಮಾಡೋ ಮಟ್ಟಕ್ಕೆ ನಾವು ಇರಬೇಕು. ಎಲ್ಲೂ ನಾವು ಓದಿರೋದ್ರಲ್ಲಿ ಕನ್ಫ್ಯೂಷನ್ಸ್ ಇರಬಾರ್ದು, ಹಾಗೆ ಡೌಟ್ಗಳನ್ನ ನಾವು ಇಟ್ಕೊಳ್ಬಾರ್ದು. ಓದಿದ್ದು ಮೆಮೊರಿನಲ್ಲಿ ಇರಬೇಕು. ನಾನು ಓದಿ ಎಕ್ಸಾಮ್ ದಿನ ನೋ ಟೆನ್ಷನ್, ನೋ ಫಿಯರ್, ನೋ ಶಿವರ್ ಏನು ಇರಬಾರ್ದು ಅಂತ ಹೇಳಿದ್ರೆ ನಾನು ಕೊಡುವಂತ ಈ ಒಂದು ಮಂತ್ರ ಮತ್ತು ಮುದ್ರೆಯನ್ನ ಮಾಡಿ ಪ್ರತಿಯೊಬ್ಬ ಸ್ಟೂಡೆಂಟ್ಗಳ ಒಂದು ವಿಶೇಷತೆಯನ್ನ ನೀವು ನೋಡಿ. ಹಾಗಾದ್ರೆ ನಾವು ಸಮಯ ತಗೊಳ್ಳೋದು ಬೇಡ, ಬನ್ನಿ ನೋಡೋಣ. ನಾನು ಇವತ್ತು ನಿಮಗೆ ತಗೊಂಡು ಬಂದಿರೋ ಅಂತ ಒಂದು ಮಂತ್ರ ಹಾಗೂ ಒಂದು ಮುದ್ರೆಯನ್ನ ನಾನು ತಗೊಂಡು ಬಂದಿದ್ದೀನಿ. ಸೊ ಇಲ್ಲಿ ನಾನು ನಿಮಗೆ ತಗೊಂಡು ಬಂದಿರೋ ಅಂತ ಯಾವ ಒಂದು ಸಿದ್ಧ ಸರಸ್ವತಿ ಮಂತ್ರವನ್ನ ಮುದ್ರೆಯನ್ನ ತಗೊಂಡು ಬಂದಿದ್ದೀನಿ ನೋಡಿ. ನೀವು ನನ್ನ 2 ಕೈಗಳನ್ನ ಅಬ್ಸರ್ವ್ ಮಾಡಿ. ಜಸ್ಟ್ ಹೀಗೆ ಇಟ್ಕೊಂಡು ನಾನು ಹೀಗೆ ಇಟ್ಕೋತಾ ಇದ್ದೀನಿ. ಇದು ನಾನು ಇವತ್ತು ನಿಮಗೆ ಕೊಡ್ತಾ ಇರುವಂತ ಈ ಒಂದು ಸಿದ್ಧ ಸರಸ್ವತಿ ಮುದ್ರ. ಮಂತ್ರ ಯಾವುದು ನೋಡೋಣ ಬನ್ನಿ. ಓಂ ಹ್ರೀಂ ಐಂ ವದ ವದ ವಾಗ್ವಾದಿನಿ ಹ್ರೀಂ ಸ್ವಾಹ ಅಂತ ಇದೆ. ಓಕೆ, ಇದನ್ನ ನಾನು ನೀಟಾಗಿ ಅಲ್ಲಿ ಟೈಪ್ ಮಾಡಿ ಕೊಡ್ತೀನಿ. ಇದನ್ನ 108 ಸಾರಿ ಮುದ್ರಾ ಧಾರಣೆ ಮಾಡಿಕೊಂಡು 108 ಸಾರಿ ಪೂರ್ವಾಭಿಮುಖವಾಗಿ ಅಂದ್ರೆ ಈಸ್ಟ್ ಫೇಸ್ ಮಾಡಿಕೊಂಡು ಸತತವಾಗಿ ಈ ಮಂತ್ರವನ್ನ 108 ಸಾರಿ ನಾವು ಜಪ ಮಾಡ್ತಾ ಒಂದು ಕನಿಷ್ಠ ಪಕ್ಷ ಒಂದು 15 ನಿಮಿಷ ಆದ್ರೂ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಯಾರೆಲ್ಲ ಸ್ಲೋ ಆಗಿ ಚಾಂಟ್ ಮಾಡ್ತಾ ಇದ್ದೀರಿ 108 ಸಾರಿ, ಅದು ಒಂದು ಅರ್ಧ ಗಂಟೆ ಆಯ್ತು ಅಂದ್ರೆ ಪರವಾಗಿಲ್ಲ, ನೀವು ಅರ್ಧ ಗಂಟೆ ನೀವು ಕಣ್ಣು ಮುಚ್ಕೊಂಡು ನೀವು ಈ ಒಂದು ಮಂತ್ರ ಮತ್ತು ಈ ಮುದ್ರಾ ಧಾರಣೆ ಮಾಡಿರ್ತೀರಿ ಅಲ್ವಾ, ಈ ಮುದ್ರಾ ಹೇಳ್ಕೊಂಡು ಮಂತ್ರ ಹೇಳ್ಕೊಂಡು ನೀವು ನಂತರ ನೀವು ನಿಮಗೆ ಏನೇನೆಲ್ಲ ತೊಂದರೆಗಳಿದೆ, ಎಷ್ಟೋ ಜನಕ್ಕೆ ಸರಿಯಾಗಿ ಮಾತಾಡಕ್ ಬರಲ್ಲ, ಜ್ಞಾಪಕ ಶಕ್ತಿ ಇರೋದಿಲ್ಲ, ಜ್ಞಾನ, ಬುದ್ಧಿ, ಅರಿವು, ತಿಳುವಳಿಕೆ ಪ್ರತಿಯೊಂದಕ್ಕೂ ಕೂಡ ಓದಿದ್ದನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ಕೋರ್ ಮಾಡ್ಕೋಬೇಕು ಅನ್ಕೊಂಡಿರೋರು ಎಲ್ಲ ಮಕ್ಕಳು ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಏನು ಈ ಒಂದು ಪಂಚಮಿ ಇದೆಯಲ್ಲ, ವಸಂತ ಪಂಚಮಿ ಇದೆಯಲ್ವಾ, ಈ ಒಂದು ವಸಂತ ಪಂಚಮಿ ದಿವಸ ಯಾರೆಲ್ಲ ಈ ಒಂದು ಸರಸ್ವತಿ ಮಂತ್ರವನ್ನ ಜಪ ತಪ ಮಾಡ್ತಾ ಇದ್ದೀರೋ ಅವರಿಗೆ ಖಂಡಿತ ನೀವ್ ಏನೇನೆಲ್ಲ ಬಯಸ್ತಾ ಇದ್ದೀರೋ ಅದು ಪಕ್ಕಾ ರಿಸಲ್ಟ್ ಅಂತೂ ಗ್ಯಾರಂಟಿ. ಅಮ್ಮನವರನ್ನ ನೀವು ಹೊಲಿಸಿಕೊಳ್ಳುವಂತ ದಿನ, ಅಮ್ಮನವರ ಕೃಪಾ ಕಟಾಕ್ಷಕ್ಕೆ ನೀವು ಅಮ್ಮನವರ ಒಲುಮೆ ನಿಮ್ಮ ಮೇಲೆ ಬೀಳುವಂತ ದಿನ. ಅಷ್ಟೇ ಅಲ್ಲ, ಸರಿಯಾದ ರೀತಿ ನೀತಿನಲ್ಲಿ ಮನೆಯಲ್ಲಿರುವಂತ ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನವನ್ನು ಮಾಡಿಕೊಂಡು ಒಂದು ಮಡಿ ಉಟ್ಟು ನಂತರ ಒಂದು ಮಣೆ ಮೇಲೆ ಅಥವಾ ಒಂದು ಚಾಪೆ ಮೇಲೆ ಕುತ್ಕೊಂಡು ತುಪ್ಪದ ದೀಪವನ್ನ ಹಚ್ಚಿ ಹಾಗೆ ಅಮ್ಮನವರಿಗೆ ವಿಶೇಷವಾಗಿ ನಾವು ಬಿಳಿಯ ಕಲ್ಲು ಸಕ್ಕರೆ ಅಥವಾ ಒಂದು ಜೇನುತುಪ್ಪ
ಜೇನುತುಪ್ಪವನ್ನ ನೀವು ನೈವೇದ್ಯ ಮಾಡಿ, ಕೊನೆಗೆ ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳಿದ್ರೆ ನಾವು ಅವತ್ತಿನ ದಿನ ಬಿಳಿಯ ಒಂದು ಅನ್ನ ಮತ್ತು ತುಪ್ಪವನ್ನಾದ್ರೂ ನಾವು ತಾಯಿ ಅಮ್ಮನವರಿಗೆ ಅಂದ್ರೆ ಅನ್ನಕ್ಕೆ ಜೇನುತುಪ್ಪವನ್ನು ಹಾಕಿ ನಾವು ನೈವೇದ್ಯವನ್ನ ಮಾಡುವಂಥದ್ದು. ಹಾಗೆ ಬಿಳಿಯ ಒಂದು ಹೂವುಗಳಿರ್ಬೋದು ಅಥವಾ ಹಳದಿ ಬಣ್ಣದ ಹೂವುಗಳಿಂದ ಅಮ್ಮನವರಿಗೆ ನಾವು ಅಲಂಕಾರ ಮಾಡಿ, ನೀವು ಓದ್ತಾ ಇರುವಂತ ಬುಕ್ಗಳನ್ನ ಇಟ್ಟು ಆ ಬುಕ್ಕಲ್ಲೇ ತಾಯಿ ಸರಸ್ವತಿಯನ್ನ ನೋಡಿ, ಅಂದ್ರೆ ಆವಾಹನೆ ಮಾಡಿಕೊಂಡು ನೀವು ಬುಕ್ ಇಟ್ಬಿಟ್ಟು ಬುಕ್ಕಿಗೆ ಒಂದು ಅರಿಶಿಣ, ಕುಂಕುಮ, ಹೂವುಗಳನ್ನ, ಅಕ್ಷತೆಗಳನ್ನ ಇಟ್ಟು ಬುಕ್ಕಿನ ಮೇಲೆ ಕೈಯನ್ನು ಇಟ್ಟು ಈ ಮಂತ್ರವನ್ನ ಹೇಳ್ಕೊಳ್ಳಿ. ಓಂ ಐಂ ಹ್ರೀಂ ಕ್ಲೀಂ ಮಹಾ ಸರಸ್ವತಿಯೇ ನಮಃ ಅಂತ ಹೇಳ್ಕೊಳ್ಳಿ. ಸೊ ಯಾರಾದ್ರೂ ಸ್ವಲ್ಪ ಇದನ್ನ ಬದಲಾಯಿಸಿನೂ ಹೇಳ್ಕೋಬಹುದು. ಓಂ ಐಂ ಹ್ರೀಂ ಕ್ಲೀಂ ಮಹಾ ಸರಸ್ವತಿಯೇ ನಮಃ ಅಂತಾನು ಹೇಳ್ಬೋದು, ಮಹಾ ಸರಸ್ವತಿಯೇ ನಮಃ ಅಂತನಾದ್ರೂ ಹೇಳ್ಕೋಬಹುದು. 108 ಸಾರಿ ನೀವು ಓದುವಂತ ಬುಕ್ಕಿನ ಮೇಲೆ ಕಣ್ಣು ಮುಚ್ಚಿಕೊಂಡು ತಾಯಿ ಸರಸ್ವತಿಯನ್ನ ಆವಾಹನೆ ಮಾಡಿಕೊಂಡು ಅಮ್ಮನವರಿಗೆ ನೀವು ಸಂಪೂರ್ಣ ಸಮರ್ಪಣೆಯನ್ನ ಮಾಡಿಕೊಂಡು ಈ ಒಂದು ಮಂತ್ರವನ್ನ ಹೇಳಿ ನೋಡಿ. ನೀವು ರಿಸಲ್ಟ್ ಅನ್ನ ನೋಡ್ತೀರಿ, ಸಾಕಷ್ಟು ಉತ್ತರಗಳು ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ನಿಮಗೆ ಏನು ಅಂದ್ರೆ ಮನಸ್ಸನ್ನ ನಾವು ಶಾಂತಿಯಾಗಿ ಇಟ್ಕೊಳ್ತೀವಿ, ಓದಿದ್ದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ತೀವಿ. ಅಷ್ಟೇ ಅಲ್ಲ, ನಾವು ಏನನ್ನ ಓದ್ತಾ ಇದ್ದೀವಿ, ಗ್ರಾಸ್ಪಿಂಗ್ ಪವರ್ ಅಂತ ಹೇಳ್ತೀವಿ ಅಲ್ವಾ, ಏನನ್ನ ನೋಡಿದ್ದೀವಿ, ಏನನ್ನ ಕೇಳಿದ್ದೀವಿ, ಪ್ರತಿಯೊಂದು ಜ್ಞಾಪಕದಲ್ಲಿ ಇಟ್ಕೊಂಡು ನಿಮ್ಮ ಒಂದು ಎಕ್ಸಾಮ್ ಟೈಮಲ್ಲಿ ಯಾವ ಕ್ವಶನ್ನಿಗೆ ಯಾವ ರೀತಿ ನಾವು ಆನ್ಸರ್, ಎಷ್ಟೋ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಬುಕ್ ಎಲ್ಲ ಓದ್ಬಿಟ್ಟಿರ್ತಾರೆ, ಆದ್ರೆ ಯಾವ ಪ್ರಶ್ನೆಗೆ ಯಾವ ಆನ್ಸರ್ ಕೊಡಬೇಕು ಅನ್ನುವಂಥದ್ದು ಮಕ್ಕಳಲ್ಲಿ ತುಂಬಾ ಕನ್ಫ್ಯೂಷನ್ ಆಗಿರೋದ್ರಿಂದ ಸ್ಕೋರ್ ಮಾಡೋದ್ರಲ್ಲಿ ತುಂಬಾನೇ ಒಂದು ಆಚೆ ಈಚೆ ಸ್ಕೋರ್ ಆಗ್ಬಿಡುತ್ತೆ. ಸೊ ಇದು ಯಾವುದು ನಮಗೆ ಬರಬಾರ್ದು ಅಂತ ಹೇಳಿದ್ರೆ ನಾನು ಹೇಳಿರೋಂಥ ಇಷ್ಟನ್ನು ಮಾಡ್ಕೊಳ್ತಾ ಹೋಗಿ. ಜೊತೆನಲ್ಲಿ ನಾನು ಹೇಳ್ತಾ ಇರೋವಂಥದ್ದು ಅಂಬಿಕಾ ಅನಾದಿ ನಿಧಾನ ಅಶ್ವರೂಢ ಪರಾಜಿತ ಮಂತ್ರ ಅಂತೂ ಸೂಪವಾಗಿ ಓಡ್ತಾ ಇದೆ. ಯಾಕೆಂದ್ರೆ ಪ್ರತಿಯೊಬ್ರು ಆ ಮಂತ್ರವನ್ನ ಜಪ ತಪ ಮಾಡಿಕೊಂಡು ಸಿದ್ಧಿ ಮಾಡ್ಕೊಂಡಿರೋರ್ಗೆ ತುಂಬಾ ಸ್ಟೂಡೆಂಟ್ಸ್ಗಳಿಗೆ ತುಂಬಾ ಸ್ಕೋರ್ ಮಾಡ್ತಾ ಇದ್ದಾರೆ. ಅದನ್ನು ನೀವು ನಾಳೆ ಅಂದ್ರೆ ವಸಂತ ಪಂಚಮಿ ದಿವಸ ಇದನ್ನು ಕೂಡ 108 ಸಾರಿ ಜಪ ತಪ ಮಾಡಿಕೊಂಡು ಮಂತ್ರವನ್ನ ಸಿದ್ಧಿ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ನಾನು ಎಲ್ಲರಿಗೂ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಟ್ಟಿದ್ದೀನಿ, ಅದನ್ನು ನನ್ನ ವಿಡಿಯೋದಲ್ಲಿ ನೀವು ಸರ್ಚ್ ಮಾಡ್ಕೊಂಡು ನೋಡ್ಬೋದು. ಹಾಗೆ ಈ ಒಂದು ಇವಾಗ ಕೊಡ್ತಾ ಇರುವಂತ ಈ ಸ್ವಿಚ್ ವರ್ಡ್ ಅನ್ನು ಕೂಡ 108 ಸರಿ ಚಾಂಟ್ ಮಾಡ್ಕೊಳ್ಳಿ. ಡಿವೈನ್ ಕೇರ್ ರೀಚ್ 100% ಅಂತ. ಇದು ಎಲ್ಲದು ಓವರ್ ಆಲ್ ನಾನು ತಗೊಂಡ್ ಬಂದಿರುವಂತದ್ದು ಸ್ಟೂಡೆಂಟ್ಗಳಿಗೆ ಅಂತಾನೆ ನಾನು ತಗೊಂಡ್ ಬಂದಿರುವಂತ ಈ ಒಂದು ಸರಸ್ವತಿ ಮುದ್ರಾ ಯಂತ್ರ, ಹಾಗೆ ಸ್ವಿಚ್ ವರ್ಡ್, ಹಾಗೆ ಒಂದು ಶ್ಲೋಕ, ಒಂದು ಮಂತ್ರ, ಸರಸ್ವತಿಯ ಒಂದು ವಸಂತ ಪಂಚಮಿ ದಿವಸ ನೀವು ಇದನ್ನ ಮಾಡ್ಕೊಳ್ಳಿ. ನೀವೇ ನನಗೆ ಉತ್ತರವನ್ನ ಹೇಳ್ತೀರಾ. ಸಾಕಷ್ಟು ಪವರ್ಫುಲ್ ಆಗಿರುವಂತ ವಸಂತ ಪಂಚಮಿ ದಿವಸ ಯಾರ್ಯಾರೆಲ್ಲ ಸ್ಟೂಡೆಂಟ್ಸ್ಗಳಿದ್ದೀರೋ ಖಂಡಿತ ನೀವು ಇದನ್ನ ಜಪ ತಪ ಮಾಡಿಕೊಂಡು ಸಿದ್ಧಿ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಟೈಮಲ್ಲಿ ಎಲ್ಲರೂ ಹೈ ಸ್ಕೋರ್ ಅನ್ನ ರೀಚ್ ಆಗೇ ಆಗ್ತೀರಿ. ಹಾಗೆ ಏನೂ ನಾನು ಓದ್ತಾನೆ ಇಲ್ಲ, ನನಗೆ ಎಕ್ಸಾಮ್ ಹತ್ರ ಬಂದ್ರು ನಾನೇನು ಪ್ರಿಪೇರ್ ಆಗಿಲ್ಲ ಅನ್ನೋರು ಕೂಡ ನಾನು ಕೊಡೋ ಅಂತ ಈ ಒಂದು ಮಂತ್ರ ಮುದ್ರಾ ಹಾಗೂ ಈಗೇನು ನಾನು ವೇದಿಕ್ ಸ್ವಿಚ್ ವರ್ಡ್ ಆಲ್ರೆಡಿ ನಂದು ವಿಡಿಯೋದಲ್ಲಿ ಬಂದಿದೆ. ಇವತ್ತು ಕೊಡುವಂತ ಏನು ಸ್ವಿಚ್ ವರ್ಡ್ ಏನು ಕೊಟ್ಟಿದ್ದೀನಿ ಅಲ್ವಾ, ಈ ಸ್ವಿಚ್ ವರ್ಡ್ ಅನ್ನ ಉಪಯೋಗ ಮಾಡಿಕೊಂಡು ನೀವು ನೋಡಿ, ನಾನು ಏನೂ ಓದೇ ಇಲ್ಲ, ನಾನು ಫೇಲ್ ಆಗ್ಬಿಡ್ತೀನಿ ಅನ್ನೋರು ಕೂಡ ಪಾಸ್ ಆಗೇ ಆಗ್ತೀರಿ. ಸೊ ಇಷ್ಟಂತೂ ನಾವು ಗ್ಯಾರಂಟಿ ಕೊಡಬಹುದು. ಈ ಒಂದು ವಸಂತ ಪಂಚಮಿ ದಿವಸ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಇದು ತುಂಬಾ ಒಂದು ಅನುಕೂಲ ಆಗುವಂತ, ಬುದ್ಧಿಯನ್ನ, ಜ್ಞಾನವನ್ನ, ಅರಿವನ್ನ, ತಿಳುವಳಿಕೆಯನ್ನ ತೆಗೆದುಕೊಳ್ಳುವಂತ, ಪ್ರತಿಯೊಬ್ರು ಶುದ್ಧವಾಗಿ ಮಾತು, ಶುದ್ಧವಾದ ಒಂದು ಜ್ಞಾನವನ್ನ ಬೆಳೆಸ್ಕೊಳ್ಳುವಂತ ದಿನ. ಯಾರು ಮಿಸ್ ಮಾಡ್ಕೋಬೇಡಿ. ಹಾಗೆ ನೀವೇನೆಲ್ಲ ಏಮ್ ಇಟ್ಕೊಂಡಿದ್ದೀರೋ, ಗೋಲ್ಸ್ ಇಟ್ಕೊಂಡಿದ್ದೀರೋ, ರೀಚ್ ಆಗ್ಲಿಕ್ಕೆ ವಸಂತ ಪಂಚಮಿ ತುಂಬಾ ಉಪಯೋಗ ಆಗ್ತಾ ಇದೆ. ಇದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು, CA, IAS, IPS, KS ಇದೆಲ್ಲ ಯಾರ್ಯಾರೆಲ್ಲ ಮಾಡಬೇಕು ಅಂತಿದ್ದೀರೋ, PhD ಯಾರು ಮಾಡಬೇಕು ಅಂತಿದ್ದೀರೋ, MPhil, MTech ಏನ್ ಬೇಕಾದ್ರೂ ನೀವು ಮಾಡ್ಕೋಬೇಕು ಅನ್ಕೊಂಡಿರೋರ್ಗೂ ಕೂಡ ಇಲ್ಲಿ ನಾನು ಕೊಡೋ ಅಂತ ಸರಸ್ವತಿ ಮುದ್ರಾ ಮಂತ್ರ ಹಾಗೂ ನಾನು ಕೊಡೋ ಅಂತ ಈ ಒಂದು ಸ್ವಿಚ್ ವರ್ಡು
ಹಾಗೆ ಅಂಬಿಕಾ ಅನ್ನುವಂಥ ಮಂತ್ರ, ಈ ಎಲ್ಲವನ್ನು ವಸಂತ ಪಂಚಮಿಯ ದಿನ ಸಿದ್ಧಿಯನ್ನು ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡಿರೋದಕ್ಕೆ ಉತ್ತರ 100ಗೆ 100%. ಇದಕ್ಕೆ ಸಾಕ್ಷಾತ್ ಸರಸ್ವತಿಯೇ ನಿಮಗೆ ಬಂದು ಹರಿಸ್ತಾರೆ, ನಿಮ್ಮನ್ನ ಬೆಳೆಸ್ತಾರೆ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ನ ತಗೊಂಡು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಒಟ್ಟಿಗೆ ಬರ್ತೀನಿ. ಅಲ್ಲಿವರೆಗೂ ನೀವು ಯಾರೆಲ್ಲ ಸ್ಟೂಡೆಂಟ್ಸ್ ಇದನ್ನ ನೋಡಿದಿರೋ ಹೈಪ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕೆ ಅಂದ್ರೆ ನಿಮಗೆ ಈ ಸಿಕ್ಕಿರುವಂತ ಜ್ಞಾನ ಸಾಕಷ್ಟು ಸ್ಟೂಡೆಂಟ್ಸ್ಗಳಿಗೆ ರೀಚ್ ಆಗಲಿ ಅಂತ ಹೇಳಿ ಹೈಪ್ ಮಾಡಿದಷ್ಟು ತುಂಬಾ ಜನಕ್ಕೆ ರೀಚ್ ಆಗುತ್ತೆ, ಹಾಗೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಒಳ್ಳೆಯ ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹೋಗ್ಬರ್ಲಾ? ನಮಸ್ಕಾರ.